ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಅಮ್ಮ ಬಗ್ಗೆ ಸ್ಯಾಂಡ್ವಿಚ್ ಮಾಡ್ತಿದ್ದಾರೆ. ಬನ್ನಿ ನೋಡಿ ಹೀಗೆ ಮಾಡ್ತೀನಿ. ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಕುಕ್ಕುಂಬರ್, ಟೊಮೆಟೊ, ಹಾಗೆ ಕ್ಯಾರೆಟ್, ಹಾಗೆ ಎಗ್. ಇದನ್ನೆಲ್ಲ ಸ್ಲೈಸ್ ಮಾಡಿ ಇಟ್ಕೋಬೇಕು. ಇದು ಎಗ್ ಸ್ಲೈಸರ್. ಇದು ಮಯೋನೀಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂತೇಳಿದ್ರೆ ವೀಗನ್ ಯೂಸ್ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ಎಗ್ ಮಯೋನೀಸ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಗಾರ್ಲಿಕ್ ಮಯೋ ಕೂಡ ಸಿಗುತ್ತೆ, ಅದು ಯೂಸ್ ಮಾಡ್ಬೋದು. ಇದು ಆಪ್ಷನಲ್ಲು ಪೆಪ್ಪರ್ ಆ್ಯಂಡ್ ಸಾಲ್ಟ್. ಇವಾಗ ಏನು ಮಾಡಬೇಕು, ಬ್ರೆಡ್ಡನ್ನು ಕಟ್ ಮಾಡ್ಕೊಬೇಕು. ನಾನು ಸ್ವಲ್ಪ ಅಂದರೆ ನಮಗೆ ಚಿಕ್ಕ ಚಿಕ್ಕದು ಸಿಗುತ್ತೆ, ನಾನು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ 4 ಜನಕ್ಕೆ ಯೂಸ್ ಮಾಡೋದಕ್ಕೆ. ಇದನ್ನು ಮಧ್ಯದೇ ಕಟ್ ಮಾಡ್ಕೊಬೇಕು. ಫುಲ್ ಕಟ್ ಮಾಡಬಾರ್ದು, ಓನ್ಲಿ ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲಿ ಕಟ್ ಮಾಡಿದಾಗ ಈಗ ಬರುತ್ತೆ. ಇದಕ್ಕೆ ನಾನೇನು ಮಾಡಬೇಕು, ಮಯೋನೀಸ್ ಅಪ್ಲೈ ಮಾಡಬೇಕು 2 ಸೈಡ್ಗೂ. ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ. ಎರಡು ಕಡೆ ಅಪ್ಲೈ ಮಾಡಿದ್ದೀನಿ. ಇವಾಗ ಇದನ್ನಕ್ಕೆ ನಾನು ಫಸ್ಟು ಟೊಮೆಟೊ ಹಾಕ್ತೀನಿ. ಸ್ವಲ್ಪ ಮುಂದೆ ಹಾಕೊಳ್ಳಿ ಟೊಮೆಟೊನ, ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದಾದಮೇಲಿಂದ ನಾನು ಕಾಂಬಿನೇಷನ್ ಆ ಥರ ಕುಕ್ಕುಂಬರ್ ಹಾಕ್ತೀನಿ ಇದಕ್ಕೆ, ಯಾಕೆಂದರೆ ಮತ್ತೆ ಕ್ಯಾರೆಟ್ ಹಾಕಿದ್ರೆ ಎರಡು ರೆಡ್ ಆಗುತ್ತೆ, ಕಾಣಿಸಲ್ಲ ಅಂತ. ಇವಾಗ ಕುಕ್ಕುಂಬರ್ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಕ್ಯಾರೆಟ್ ಹಾಕ್ತೀನಿ ಅದರೊಳಗಡೆ. ನೀವೆಲ್ಲ ಸ್ವಲ್ಪ ಮುಂದ್ಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಕಲರಾಗಿ. ಈಗ ಎಗ್ ಯೂಸ್ ಮಾಡಿದ್ದೀನಿ. ಎಗ್ ಹಾಕಿ ಈಗ ರೆಡಿಯಾಗಿದೆ. 5 ಮಿನಿಟ್ಸಲ್ಲಿ ಈಸಿಯಾಗಿರೋ ಸ್ಯಾಂಡ್ವಿಚ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದಕ್ಕೆ ಮುಂದಕ್ಕೆ ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ತಿನ್ನೋದಕ್ಕೂ ಭಾಳ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.